ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಏಕೆ ಕನ್ನಡಿಗ ಗುರು. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ ದೋಸ್ತಾ ಬಾರ್ಬಿಕ್ಯೂ ಅಂದರೆ ಇಬ್ಬರು ಫ್ರೆಂಡ್ಗಳು ಸೇರಿ ಮಾಡಿರುವಂಥ ಒಂದು ದೋಸ್ತಾ ಬಾರ್ಬಿಕ್ಯೂ ಅಂತಿದ್ದೀವಿ. ಅದರಲ್ಲಿ ನಮ್ಮ ಅಭಿ ಮತ್ತು ನಮ್ಮ ವೇಣುಬ್ರು ಅಂತ ಇದ್ದಾರೆ. ಅವರಿಬ್ಬರು ಸೇರಿ ಮಾಡಿರುವಂಥ ದೋಸ್ತಾ ಬಾರ್ಬಿಕ್ಯೂ BCom ಮುಗಿಸಿ ಮಾಡಿರುವಂಥದ್ದು. ಬನ್ನಿ ಇವಾಗ ಅವ್ರ ಅಂಗಡಿಗೆ ಹೋಗ್ತಾ ಇದ್ದೀವಿ. ಅವ್ರ ಅಂಗಡಿಗೆ ಹೋಗಿ ಬಾರ್ಬಿಕ್ಯೂನ ಟ್ರೈ ಮಾಡೋಣ. ಇವರು ನಮ್ಮ ವೇಣುಬ್ರು ಅಂತ, ಇವರು ಮತ್ತೆ ನಮ್ಮ ಅಭಿನ ಎಷ್ಟೆಲ್ಲ ನೋಡಿರ್ತೀವಿ ನಾವು. ನಮ್ಮ ಯೂಟ್ಯೂಬ್ ಬ್ಲಾಗಲ್ಲೆಲ್ಲ ಇವನೇ ಇರೋದು. ನಮ್ಮ ಅಭಿನ ನಾವು ಒಟ್ಟಿಗೆ ಮಾಡ್ತಾ ಇರೋಂಥ ಇವ್ರ ಅಂಗಡಿಗೆ ಇವತ್ತು ಬರಬೇಕು ಅಂತ ತಾವರೆಕೆರೆ ಮೇನ್ ರೋಡಲ್ಲಿ ಮಾಡಿರೋವಂಥದ್ದು. ತಾವರೆಕೆರೆ ಸರ್ಕಲ್ಲು. ನಿಮಗೆ ಈ ಮಾಗಡಿ ಕಡೆಯಿಂದ ಬರ್ತಾ ಇರ್ಬೇಕಾದ್ರೆ ಸೆಂಟ್ರ್ ಇದೆ ಸಿಗೋದು, ಮತ್ತು ಈ ಬೆಂಗಳೂರು ಕಡೆಯಿಂದ ಬರಬೇಕಾದ್ರೂ ಸೆಂಟ್ರ್ ಇದೆ. ಆ ಲೊಕೇಶನಲ್ಲೇ ಇರೋದು ದೋಸ್ತಾ ಬಾರ್ಬಿಕ್ಯೂ ಅಂತ. ನಮ್ಮ ಅಭಿನ ನೀವೆಲ್ಲ ವಿಡಿಯೋದಲ್ಲಿ ನೋಡಿರ್ತೀರಾ. ಆ ವಿಡಿಯೋ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಇವತ್ತು ಎಲ್ಲೋ ಸತ್ತಿದೆ ಎಷ್ಟು ದಿನ ಶಿಷ್ಯ, ನೀನು ನೋಡದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಏನೇನು ಸಿಗುತ್ತೆ ಅಭಿ? ಇಲ್ಲಿ ಚಿಕ್ಕು ಮತ್ತೆ ಲೆಗ್ ಪೀಸ್ ಸಿಗುತ್ತೆ. ಇನ್ನು ಮುಂದಕ್ಕೆ ಆಡ್ ಮಾಡ್ತೀವಿ. ಯಾವ ತರ? ಈ ತರ ಬಾರ್ಬಿಕ್ಯೂ. ಇದಕ್ಕೆ ಇನ್ನೂ ಪೀಸ್ಗಳೆಲ್ಲ ಬರುತ್ತೆ. ನಾನು ಸುಮ್ಮನೆ ಇವಾಗ ಹಾಕ್ತಿರೋದೇ ಎತ್ಕೊಂಡು ತೋರಿಸ್ತಾ ಇರೋದು. ಇದನ್ನ ಮತ್ತೆ ಲೆಗ್ ಪೀಸ್ ಸಿಗುತ್ತೆ. ಲೆಗ್ ಪೀಸ್ ಎಲ್ಲ ಮಸಾಲೆ ಎಲ್ಲ ಇವರೇ ಮೊದಲೇ ಹಾಕ್ಬಿಟ್ಟಿರ್ತಾರೆ. ಇವಾಗ ಹಾಕಿ ಬೆಂಕಿ ಮೇಲೆ ರೋಸ್ಟ್ ಮಾಡೋದಷ್ಟೇ. ಇವಾಗ ನೋಡೋಣ. ಅಭಿಬ್ರು ಯಾವಾಗ ಸ್ಟಾರ್ಟ್ ಮಾಡಿದ್ದು ನೀವು? ಆಗಲೇ ಒಂದು ತಿಂಗಳಾಯ್ತು. ಒಂದು ತಿಂಗಳಾಗಿತ್ತು. ನಾನೇ ಬಂದಿರಲಿಲ್ಲ, ಯಾಕಂದ್ರೆ ನಾನು ರಾಜಸ್ಥಾನ್ ಟ್ರಿಪ್ ಹೋಗ್ಬಿಟ್ಟಿದ್ದೆ. ಸ್ವಲ್ಪ ಬರೋದು ಲೇಟ್ ಆಯಿತು. ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡಿದ್ರೆ ನನ್ನ ಕ್ಷಮೆ ಇರಲಿ. ಏನಿಲ್ಲ. ಇವಾಗ ನಿಮ್ದು ಟೈಮಿಂಗ್ಸ್ ಹೇಳ್ಬಿಡು ಬ್ರೋ, ಎಷ್ಟೊತ್ತಿಗೆ ಸ್ಟಾರ್ಟ್ ಅಂತ? ಸಂಡೇ ಹೊತ್ತು ಮಾತ್ರ 5 ಗಂಟೆಗೆ ಸ್ಟಾರ್ಟು. ಮಿಕ್ಕಿ ಟೈಮೆಲ್ಲ 6 ಗಂಟೆಯಿಂದ ಸ್ಟಾರ್ಟ್. ಸೋಮವಾರದೊತ್ತು ವೀಕೆಂಡ್ ಇರುತ್ತಾ? ಸೋಮವಾರದೊತ್ತು ವೀಕೆಂಡು. ಇವನು ಕೆಲ್ಸಕ್ಕೆ ಹೋಗಿ ಬಂದು ಮಾಡೋದು ಇಬ್ರು, ಅಂದ್ರೆ ಫ್ರೆಂಡ್ಶಿಪ್. ಅದಕ್ಕೋಸ್ಕರ ನೋಡ್ಬೋದು ನೀವು, ದೋಸ್ತಾ ಬಾರ್ಬಿಕ್ಯೂ ಅಂತ ಹಾಕಿದ್ದಾನೆ ಹೆಸರನ್ನ. ಫ್ರೆಂಡ್ಶಿಪ್ ಇಂದ ಮಾಡ್ತಾ ಇರೋದು. ಇಬ್ರು ಸಂಜೆ 5 ಗಂಟೆ ಮೇಲೆ ಬರ್ತಾರೆ, ಮಾತಾಡ್ಕೊಂಡು ಮಾಡೋವಂಥದ್ದು ಇದೊಂದು ಕೆಲಸ. ಇವಾಗ ಬನ್ನಿ ನಾವು ಇವ್ರ ಅಂಗಡಿ ಟ್ರೈ ಮಾಡೋಣ ಯಾವ ರೀತಿ ಇರುತ್ತೆ ಅಂತ. ಬ್ರೋ, ಇವತ್ತು ನಮ್ಮ ಜೊತೆ ನಮ್ಮ ಅರುಣ್ ಬ್ರೋನ ಅವರೇ ನೋಡ್ಬೋದು. ನಮ್ಮ ಸುನಿ ಲಾಸ್ಟ್ ಟೈಮ್ ಈ ಕೊಂಗೋಟ ಚಿತ್ರಾನ್ನ ಏನೋ ವಿಡಿಯೋ ನೋಡಿಲ್ಲ ಅಂದರೆ ಅದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದನ್ನ ನೋಡ್ರಿ. ಮತ್ತೆ ನಮ್ಮ ಜೊತೆ ಎಸ್ಪೆಷಲಿ ಕ್ಯಾಮ್ರಾಮ್ಯಾನ್ ತೋರಿಸ್ಬೇಕು ನಿಮಗೆ. ನಮ್ಮ ಅನಿ ಬ್ರೋನ ಅವರೇ ಇವತ್ತು ನಮ್ಮ ಜೊತೆ. ಮತ್ತೆ ಇವಾಗ ನಾವು ಹೇಳಿರುವಂಥ ಚಿಕನ್ ರೆಡಿ ಆಯ್ತೈತೆ ಗುರು. ಚಿಕನ್ ರೆಡಿ ಆಯ್ತೈತೆ ಬ್ರೋ. ಇವಾಗ ನಾವು ಬಂದಿದ್ದೀವಲ್ಲ, ನಮಗೂ 4 ಹಾಕ್ಬಿಡ್ರಿ. ಇವಾಗ ಚಟ್ನಿ ಹಾಕ್ತಾವನೆ. ಮತ್ತು ಇದು ಸ್ಪೆಷಲ್ ಪೌಡ್ರ್. ಇದು ಏನು ಅಂದರೆ ಪೆಪ್ಪರ್ ಹಾಕಿರ್ತಾರೆ. ಹೆಲ್ತ್ಗೆ ಹೆವಿ ತುಂಬ ಒಳ್ಳೆಯದು. ಪೆಪ್ಪರ್ ಮತ್ತು ಇದನ್ನ ಹಾಕ್ತಾರೆ. ಇದಕ್ಕೆ ಸಾಲ್ಟು ಹಿಂಗೆ ತೊಗೊಳ್ಳೋದು, ಇದ್ರ ಮೇಲೆ ಹಿಂಗೆ ಹಾಕೊಳ್ಳೋದು. ಇಲ್ಲೂ ಅಷ್ಟೇ ಲೆಗ್ ಪೀಸ್ ಮೇಲೆ ಹಿಂಗೆ ಹಾಕಿದ್ರೆ ಒಳ್ಳೆ ಟೇಸ್ಟು. ಅವನೇ ಹಾಕ್ತಾನೆ, ಇವಾಗ ನಾವೇ ಹಾಕ್ತಾಯಿದ್ದೀವಿ ಅಷ್ಟೇ. ಗುರು ನೋಡ್ಬೋದು, ಇವಾಗ ನಮ್ಮ ಕೈಯಲ್ಲಿ ಇದೆ ಲೆಗ್ ಪೀಸು. ನೋಡ್ಬೋದು ಯಾವ ಥರ ಬೆಂದೈತೆ ಅಂತ. ಫುಲ್ಲು ಸುಕ್ಕಾದಾಗ ಬೆಂದೈತೆ ಗುರು. ಫಸ್ಟು ಟ್ರೈ ಮಾಡೋಣ ಯಾವ ಥರ ಇದೆ ಅಂತ. ಫಸ್ಟು ಟೇಸ್ಟ್ ಅಂತೂ ತುಂಬ ಸೂಪರ್ ಆಗೈತೆ ಗುರು. ಎಲ್ಲೂ ತಿಂದಿಲ್ಲ ಈ ಥರ ಟೇಸ್ಟು. ನಾನು ಎಷ್ಟೊಂದು ಕಡೆ ಬಾರ್ಬಿಕ್ಯೂ ಎಲ್ಲ ಬೇಜಾನ್ ಕಡೆ ತಿಂದಿದ್ದೀನಿ, ಆದರೆ ಇದೊಂಥರ ಡಿಫ್ರೆಂಟ್ ಟೇಸ್ಟು. ನೋಡ್ಬೋದು ನೀವು ಯಾವ ಥರ ಬೆಂದೈತೆ ಅಂತ. ತುಂಬ ಜ್ಯೂಸಿ ಥರ ಐತೆ ಚಿಕನ್ ಮಾತ್ರ. ಇವತ್ತೇ ಫ್ರೆಶ್ ಆಗಿ ಓಡಿಸಿರೋಂಥ ಚಿಕನ್ ಇದು. ಮತ್ತು ಇದ್ರ ಫ್ಲೇವರು ನೋಡ್ಬೋದು ಯಾವುದೋ ಅಂದರೆ ಪೆಪ್ಪರ್ ಹಾಕಿರೋದು. ಈರುಳ್ಳಿ ಕಾಣಿಸುತ್ತೆ ನೋಡಿ ನಿಮಗೆ, ಫುಲ್ಲು ಪೆಪ್ಪರ್ ಹಾಕಿರೋದು.
ಮೇಲ್ಗಡೆ ಪೆಪ್ಪರ್ ಹಾಕ್ತಾರೆ, ಹೆವಿ ದೇಹಕ್ಕೆಲ್ಲ ಹೆವಿ ಒಳ್ಳೆಯದು. ಮತ್ತು ಇದು ಮಸಾಲೆನೂ ಅಷ್ಟೇ, ಮಸಾಲೆನೂ ಫುಲ್ ಹಾಕಿರಲ್ಲ, ಮೇಲೆ ಹಾಕಿರೋದ್ರಿಂದ ಗಂಟು ಹೊಡಿಯೋ ಥರ ಫೀಲ್ ಆಗಲ್ಲ. ತಿನ್ನೋಕ್ಕೂ ಸಾಫ್ಟ್ ಆಗೈತೆ ಚಿಕನ್ ಎಲ್ಲ. ಬಂದು ನೀವು ತಿನ್ನಿ, ಟ್ರೈ ಮಾಡಿ. ಇದಾಯಿತು. ಚಟ್ನಿ ಜೊತೆ ಟ್ರೈ ಮಾಡೋಣ. ಚಟ್ನಿ ನೋಡ್ಬೋದು ನೀವು, ಪುದೀನ ಚಟ್ನಿ ಫುಲ್ಲು ಗ್ರೀನ್ ಆಗೈತೆ. ಪುದೀನ ಚಟ್ನಿ ಹಂಗೆ ತಿನ್ಬೋದು, ಫುಲ್ಲು ಖಾರ ಇಲ್ಲ, ಮೈಲ್ಡ್ ಖಾರ. ಮತ್ತು ನಿಮ್ಗೇನೋ ಖಾರ ಗಿರ ಬೇಕು ಅಂದರೆ ಅಲ್ಲೇ ಕೇಳಿದ್ರೆ ಅಲ್ಲೇ ಖಾರ ಹಾಕೊಂಡ್ಬಿಡ್ತಾನೆ, ತಿನ್ನೋಕ್ಕೂ ಚೆನ್ನಾಗಿರ್ತದೆ. ಗುರು, ಇವಾಗ ನಮ್ಮ ಹನಿ ಬ್ರೋನ ಕೇಳೋಣ. ಬ್ರೋ, ಯಾವ ಥರ ಇದೆ? ಸೂಪರ್ ಆಗಿದೆ ಬ್ರೋ. ಹಾಂ, ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಎಲ್ಲೂ ತಿಂದಿರಲಿಲ್ಲ, ಟ್ರೈ ಮಾಡಿದ್ದೀನಿ, ಸೂಪರ್ ಆಗಿದೆ. ಬನ್ನಿ ತಿನ್ನಿ, ಎಂಜಾಯ್ ಮಾಡಿ. ಹನಿ ಬ್ರೋ ಹೆಂಗ್? ನಮ್ಮ ಅರುಣ್ ಬ್ರೋ ಕೇಳೋಣ. ಬ್ರೋ ಹೆಂಗೈತೆ? ಚೆನ್ನಾಗೈತೆ, ಸಕ್ಕತ್ತಾಗೈತೆ. ತಿಂತಾ ಇದೆ. ಒಂದ್ ಮೋರ್ ಅಂದ್ರೆ ಸುನಿ ಬ್ರೋ, ಟೇಸ್ಟ್ ಸೂಪರ್ ಆಗೈತೆ. ನನ್ನ ಹತ್ರ ದುಡ್ಡಿದ್ದಾಗ ಕೇಳ್ದವ್ರಿಗೆಲ್ಲ ಇಲ್ಲ ಅಂದಿರ ಪಾರ್ಟಿ ಕೊಡ್ಸಿದ್ವಿ. ನೋಡ್ಬೋದು ನೀವು, ನಮ್ಮ ತಾವರೆಕೆರೆ ಮೇನ್ ರೋಡಲ್ಲೇ ಇರೋದು. ತಾವರೆಕೆರೆ ಮೇನ್ ರೋಡಲ್ಲಿ ಬರ್ತಾ ಈ ಕಡೆ ಸಿಗುತ್ತೆ, ಮಧುಬಾರ್ ಮುಂದೆ. ಗುರು, ಇವಾಗ ನೋಡ್ಬೋದು ನೀವು, ಸ್ಲೈಸ್ ತಗೊಂಡಿದ್ದೀವಿ. ಸ್ಲೈಸು ಅಷ್ಟೇ ತುಂಬ ನೀಟಾಗಿ ಬೆಂದಿದೆ ಸ್ಲೈಸು. ನೋಡ್ರಿ, ಕೈಯಲ್ಲೇ ಕಿಟ್ಬಿಡ್ಬೋದು ಸ್ಲೈಸ್ನ, ಆ ಥರ ಬೆಂದೈತೆ, ಸೂಪರಾಗಿ ಬೆಂದೈತೆ. ತಿನ್ನೋಣ. ಸಕ್ಕತ್ತಾಗಿ ಬೆಂದೈತೆ ಮಾತ್ರ. ಸಾಮಾನ್ಯವಾಗಿ ನೀವೆಲ್ಲ ರೆಸ್ಟೋರೆಂಟಲ್ಲಿ ಅಲ್ಲಿ ಇಲ್ಲಿ ತಿಂದರೆ ಚಿಕನ್ ಅಷ್ಟೊಂದು ಕ್ವಾಲಿಟಿ ಚೆನ್ನಾಗಿರಲ್ಲ, ಯಾಕಂದರೆ ನೆನ್ನೆದು ಅದು ಇದು ಎಲ್ಲ ಮಾಡಿ ಫ್ರಿಜ್ಜಲ್ಲಿ ಎತ್ತಿಕ್ಕಿರ್ತಾರೆ. ಆ ಥರ ಚಿಕನ್ ಅಲ್ಲ ಇದು. ಇವ್ರು ಏನು ಮಾಡ್ತಾರೆ ಅಂದರೆ ಡೈಲಿ ಇಲ್ಲೇ ಓಡಿಸ್ಕೊಂಬಂದು ಇಲ್ಲೇ ಮಾಡೋವಂಥ ಚಿಕನ್ನು. ಅದಕ್ಕೋಸ್ಕರ ಚಿಕನ್ನು ನೋಡ್ಬೋದು ನೀವು, ಬೋನ್ಲೆಸ್ ಎರಡು ಸಿಗುತ್ತೆ, ನಿಮ್ಗೆ ಯಾವ್ದು ಬೇಕಾದ ತಗೊಬೋದು. ಆಮೇಲೆ ಈ ಚಟ್ನಿನೂ ಅಷ್ಟೇ, ಚಟ್ನಿ ಜೊತೆ ಹೆಚ್ಕೊಂತೀನಿ ನಾನು ಸ್ವಲ್ಪ. ಚಟ್ನಿ ಅಂತೂ ತುಂಬಾ ಅದ್ಭುತವಾಗೈತೆ ಗುರು, ಸಕ್ಕತ್ತಾಗೈತೆ. ಈರುಳ್ಳಿ ಇಲ್ಲ ಅಂದ್ರೆ ತುಂಬಾ ಸಾಗದೆ ಗೊತ್ತಾಗಲ್ಲ. ಬಾರ್ಬಿಕ್ಯೂ ನೀವು 1 ಪ್ಲೇಟ್ ಅಂತ ಅಂತೀರಾ, 4-5 ಪ್ಲೇಟ್ ತಿನ್ಬೇಕಾಯ್ತದೆ, ಅಷ್ಟು ಸಕ್ಕತ್ತಾಗೈತೆ ಬಾರ್ಬಿಕ್ಯೂ. ಮತ್ತೆ ಈ ಮೇಲೆ ಪೆಪ್ಪರಲ್ಲಿ ಹಾಕಿರ್ತಾರಲ್ಲ, ಈ ಪೆಪ್ಪರೆಲ್ಲ ಹಾಕಿರೋದಕ್ಕೆ ಫ್ಲೇವರ್ ಇನ್ನೂ ಜಾಸ್ತಿ ಬರುತ್ತೆ. ಪೆಪ್ಪರ್ ತಿಂದಷ್ಟು ಇವಾಗ ದೇಹದೊಳಗೆ ಇರೋದೆಲ್ಲ ಕ್ಲೀನ್ ಆಗುತ್ತೆ. ನೀವು ಅಷ್ಟೇ ಬಂದು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬ್ರೋ ನೋಡಿದ್ರಲ್ಲ, ಟೇಸ್ಟ್ ಅಂತೂ ತುಂಬ ಅದ್ಭುತವಾಗಿತ್ತು. ನೋಡೋಣ ಇವಾಗ ಬ್ರೋ, ನಮ್ಮ ಅಭಿ ಬ್ರೋ ಮತ್ತೆ ವೇಣು ಬ್ರೋ ನೋಡಿ, ಟೈಮಿಂಗ್ಸ್ ಹೇಳ್ಬಿಡಿ ಒಂದ್ಸಲ ಕರೆಕ್ಟಾಗಿ, ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ ಅಂತ. ಟೈಮಿಂಗ್ಸ್ ಎಷ್ಟೊತ್ತಿಂದ ಎಷ್ಟೊತ್ತವರೆಗೆ? ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ. ಸಾಯಂಕಾಲ 6 ಗಂಟೆಯಿಂದ 10 ಗಂಟೆವರೆಗೂ ಯಾವಾಗೇ ಬಂದರೂ ಚಿಕನ್ ಎನಿ ಟೈಮ್ ಸಿಗುತ್ತೆ, ಯಾಕಂದರೆ ಯಾವಾಗಲೂ ರೆಡಿ ಮಾಡ್ತಾನೆ ಇರ್ತಾರೆ. ಜನನೂ ಅಷ್ಟೇ, ಅಷ್ಟೊಂದು ಜನ ಬರ್ತಾನೆ ಇರ್ತಾರೆ. ನೀವು ಬಂದು ಯಾವಾಗ ಬೇಕಂದ್ರೂ ಬಂದು ಟ್ರೈ ಮಾಡ್ಬೋದು. ವೇಣು ಬ್ರೋ, ನೀವು ಹೇಳ್ಬಿಡಿ ಯಾರಿಗೆ ಕರೆಕ್ಟಾಗಿ ಲೊಕೇಶನ್ ಹೇಳ್ಬಿಡಿ, ಎಲ್ಲಿ ಬಂದು ಎಲ್ಲಿ ಸಿಗುತ್ತೆ. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ತಾವರೆಕೆರೆ ಮಧುಬಾರ್ ಆಪೋಸಿಟ್ ಮಗಡಿ ಮೇನ್ ರೋಡ್. ಮಧುಬಾರ್ ಬಾರ್ ಇದೆ, ಬಾರ್ ಆಪೋಸಿಟ್ ಅಲ್ಲೇ ಮಾಡಿರುವಂಥದ್ದು. ನೀವು ಯಾವಾಗೇ ಬಂದರೂ ನೈಟ್ 10 ಗಂಟೆ ಒಳಗೆ ಬಂದರೆ ಖಂಡಿತವಾಗಿ ಇಲ್ಲಿ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.